ನನ್ನ ಸೊಸೆ ಬಂದ್ಮೇಲೆ ಇವತ್ತು ಕಾಯಿ ಒಬ್ಬಟ್ಟನ ಮಾಡಮ್ಮ ತಿಮ್ಮಂಗಾಗೈತಿ ಅಂತ ಹೇಳ್ಬೇಕು. ಹೆಂಗೋ ಅದ್ಲಾಗೆ ಮನೆಗೆ ಒಂದು 3-4 ಕಾಯಿ ಇದಾವೆ. ಕಾಯಿ ಒಬ್ಬಟ್ಟು ಮಾಡ್ಬೇಕು ಇವತ್ತು. ನನ್ನ ಮಗ ನಾನು ಬತ್ತಾನೆ ಕೆಲಸದಿಂದನ ಸಾಯಂಕಾಲ ಕೇಳಬೇಕು ಕಾಯಿ ಒಬ್ಬಟ್ಟು ಮಾಡು ಅಂತಾನೆ. ಹೆಂಗನು ಚೆನ್ನಾಗಿದೆ ಕಾಯಿ, ಒಣಕಾಯಿ. ಕಾಯಿ ಒಬ್ಬಟ್ಟು ಅಂದ್ರೆ ನನ್ನ ಕಾಯಿ ಇವಳೇನ ತಾಂಡ್ರದು ಗೊತ್ತಿಲ್ಲ ಅಂದ್ಲು ಲೌಡಿ. ದುರ್ಗಮ್ಮ ದುರ್ಗಮ್ಮ ಏನೇ ಅದು ಕಾಯಿ ಒಬ್ಬಟ್ಟು ಗೀ ಒಬ್ಬಟ್ಟು ಅಂತಿದ್ಯಾ? ಸೌದಿ ತರಕ್ ಹೋದಾಗ ಅಲ್ಲೊಂದು ಎಲ್ಲ ಕಾಯಿ ಬಿದ್ದಿದ್ವಾ ನಾಗಣ್ಣರ ಹೊಲ್ದಾಗೆ. ಅವಣ್ಣ ಹೆಂಗೂನು ಕಾಯಿ ಬಿದ್ದ ಕಣ ಅಂತಾನ ಹಂಗಂದೆ. ತಾಂಡೋಗಮ್ಮ ಪರವಾಗಿಲ್ಲ ಇರ್ಲಿ ಅಂತಾನ ಅಂತ ಅದಕ್ಕೆ ತಾಂಬಂದೆ. ಅದಕ್ಕೆ ಒಣಕಾಯಿ ಅಲ್ವಾ ದಟ್ಟು ಕಾಯಿ ಒಬ್ಬಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾನ. ಕಾಯಿ ಸಿಕ್ಕದವು ಅಥವಾ ನನ್ನವ ಕದ್ಕೊಂಡವ? ಹೇಳಿ ದುರ್ಗಮ್ಮ, ನೀನೇ ತಾನೇ ತಾಂಡಿರೋದು. ಈಗ ನಾಗಣ್ಣರಲ್ಲಿ ತಂದೆ ಅಲ್ಲಿ ಸಿಕ್ಕಿದ್ವು ಇಲ್ಲಿ ಸಿಕ್ಕಿದ್ವು ಅಂತ ಸುಳ್ಳು ಹೇಳ್ತಾ ಇದ್ಯಾ? ನಾನೇಕೆ ಸುಳ್ಳು ಹೇಳೋಣ? ನಾನೇನು ನನಗೇನಂತದ್ದು ದರ್ದಿಲ್ಲ, ಸುಳ್ಳು ಹೇಳೋ ಅಂತ ಅವಶ್ಯಕತೆನೂ ಇಲ್ಲ. ಸುಮ್ಮನೆ ಹೋಗು. ನಾನೇನೋ ಕೇಳಿದೆ ಅಂತ ಹೇಳಿದಕ್ಕೆ ನೀನು ನನ್ನ ಮೇಲೆ ಬತ್ತಿದ್ಯಲ್ಲ, ಯಾರು ಹೊತ್ಕೊಂಡೋದ್ರೆ ಏನು? ನನ್ನೇನು ಕೇಳ್ತಾ ಇದ್ದೆ? ಹೋಗಿ ಸುಮ್ಮನೆ. ನನ್ನ ಕಾಯಿ ಯಾರು ತಗೊಂಡವ್ರು ಅವ್ರಿಗೆ ಕರಿನಾಗರ ಕೊಚ್ಚಬೇಕು. ಅವ್ರ ಕೈ ಬಿದ್ದೋಗ್ಬೇಕು, ಅವ್ರ ಕಾಲು ಬಿದ್ದೋಗ್ಬೇಕು, ಅವ್ರ ಸೀರೆ ಉದ್ರೋಗ್ಬೇಕು. ಥೂ, ಕಂಡಾರ್ದ ತಿಂದು ಅದೇನು ಅಂತನ ಉದ್ಧಾರ ಆಗ್ತಾವೋ, ಅದು ಹೆಂಗೆ ಉದ್ಧಾರ ಆಗ್ತಾವೋ ಏನು ಸುಡ್ಗಾಡು. ನಾನು ಎಷ್ಟು ಕಷ್ಟಪಟ್ಟು ಆ ಕಾಯಿನ ಇಸ್ಕೊಂಬಂದಿದ್ದೆ ಪುಕ್ಸಟ್ಟೆನ ಶಾರದಮ್ಮಂತಾಗೆ. ಕೈಗೆ ಬಂದಿತ್ತು ಬಾಯಿಗೆ ಬರ್ದಂಗೆ ಮಾಡಿವು ಮನೆಯಾಳ ನನ್ನ ಮಗ ನಾವು. ತಿಂಬಾಕವಕ್ಕೆ ನಂದೇ ಬೇಕಾಗಿತ್ತೇನಪ್ಪ. ಯಾರಿಗೆ ಬೈತಾ ಇದ್ಯಾ? ಯಾರಿಗೆ ಬೈತಾ ಇದ್ಯಾ? ನಾನು ಬೈತಾ ಇರೋದು ನನ್ನ ಕಾಯಿಲಿದ್ದವ ಯಾರು ಒತ್ಕೊಂಡು ಹೋಗ್ಯಾರೋ ಅವರಿಗೆ. ನಿನಗೇನಲ್ಲ ಬಿಡು, ನೀನೇನು ತಾಂಡಿಲ್ಲ ತಾನೆ. ನೀನು ಯಾಕೆ ಕುಂಬಿಕಾಯಿ ಕಳ್ಳಿ ಅಂದ್ರೆ ಎಗ್ಲು ಮುಟ್ಕೊಂಡು ಯಾಕೆ ನೋಡ್ಕೊಂತೀಯ? ನೀನು ತಾಂಡಿಲ್ಲ ಅಂದೆ ತಾನೆ, ಸುಮ್ಮನೆ ಹೋಗು ಮುಚ್ಕೊಂಡು. ನಾನು ತಾಂಡಿಲ್ಲ, ಇಲ್ಲಾಕೆ ನಿಂತ್ಕೊಂಡು ಬೈಕಂತ ಇದ್ಯಾ? ಹೋಗು ಸುಮ್ಮನೆ. ನಿಮ್ಮಂತಕ್ಕೆ ನಿಂತ್ಕೊಂಡು ಏಟನ ಬಗ್ಲಿಕ್ಕೆ ಹೋಗು. ನೀನು ಯಾಕೆ ಜಾಸ್ತಿ ಆಯ್ತು? ನಾನು ನೋಡೇ ಇಲ್ಲ ಕಣಮ್ಮ. ನಾನು ಈಗಿನ ಬಂದಿದ್ದೀನಿ, ಎಲ್ಗ ಹೋಗಿದ್ದೆ ಅಂತ ಹೇಳ್ದಂಗೆಲ್ಲ ನೀನು ನಾನು ಕೇಳ್ತಾ ಇದೆಯಲ್ಲ. ಅಲ್ಲಿದ್ದಾರೆ ಯಾರೋ ತಾಂಡಾರ ಯಾರು? ನನ್ನ ಮೇಲೆ ಬತ್ತಾಳೆ ಇವಳು ಸಾಕಿ. ಸುಮ್ಮನೆ ಹೋಗತ್ ಕಲ್ತ್ಕ. ನೀನು ಅದೇನು ಸುಳ್ಳು ಹೇಳಿ ಅಯ್ಯಮ್ಮಂತ ಪುಸ್ತಕ ಇಸ್ಕೊಂಬಂದಿದ್ದ ಏನು ಸುಡ್ಗಾಡ ಅದಕ್ಕೆ ಮತ್ತಿಗೆ ನೀನು ಇಸ್ಕೊಂಬಂದವನು ನಿನ್ಗೆ ಉಳಿಲಿಲ್ಲ. ಯಾರ್ದೋ ಪಾಲಾದ್ವು. ನಿನ್ನ ನಿಯತ್ತಾಗಿ ಏನಾದ್ರು ದುಡ್ಡು ಗಿಟ್ಟು ಕೊಟ್ಟು ಇಲ್ಲಾಂದ್ರೆ ಏನಾದ್ರು ಕೆಲಸ ಮಾಡಿ ಇಸ್ಕೊಂಬಂದಿದ್ರೆ ಉಳ್ಕಮ್ಮ ನಿಂತಾಗೇನೆ. ನಿನ್ಗೆಲ್ಲ ನಿಯತ್ತು. ಹೌದೌದು, ನಿಯತ್ತು ನಿನ್ನೊಬ್ಬಳಿಗೆ ಇರೋದು, ನನಗೇನಿಲ್ಲ. ನಿಯತ್ತಾಗಿರೋದಕ್ಕೆ ಮತ್ತಿಗೆ ಅಯ್ಯಮ್ಮ ಪುಕ್ಸಟ್ಟೆ ಕಾಯಿ ಕೊಟ್ಟಿದ್ದು. ಹೋಗಿವಾಗ ಸುಮ್ಮನೆ ಮುಚ್ಕೊಂಡು ಇಲ್ಲಿ ನಿಂತ್ಕೊಂಡು ಬಡ್ಕಬೇಡ. ನಮ್ಮಂತ ನಿಂತ್ಕೊಂಡು ಬೈಕಬೇಡ ನೀನು. ನಮಗೆ ಸಿಟ್ಟು ಬರುತ್ತೆ. ಆಯ್ತು ಕಣೆ ದುರ್ಗಿ, ಹೋಗ್ತೀನಿ. ಹಾಳಾದರು ಯಾವಳು ನನ್ನ ಕಾಯಿ ತಿಂತಾರೋ ಅವ್ರಿಗೆ ಬೇದಿ ಆಗ್ಬೇಕು. ಎದ್ದಾಳಕ್ ಆಗ್ದಂಗೆ ಆಗ್ಬಾರ್ದು ಒಂದು ವಾರ ತಕ್ಕನ. ನಾ ಹೇಳಬೇಕು, ಬೇದಿ ಕಿತ್ಕೊಂಡು ದಿಸಕ್ಕೆ 8-10 ಸಲ ಬೇದಿ ಆಗಿ ಸುಸ್ತಾಗಿ ಎದ್ದಾಳಕ್ ಆಗ್ದಂಗೆ ಆಸ್ಕೆ ಮೇಲೆ ಮನಿಕೇಬೇಕು ಒಂದು ವಾರ ತಕ್ಕ 15 ದಿವಸ ತಕ್ಕನ ಅವರು. ಹಂಗಾಗ್ಬೇಕು ಅಲ್ಲ ಹುಡುಗರಿಗೆ. ಇದೇನು ಸಾಕಮ್ಮ ಈ ತರ ಶಾಪಾಗೆ ಹಾಕ್ತಾ ಇದ್ದಾಳೆ. ಕಾಯಿಗೆ ಇವಳು ಕಾಯಿಗೆ ತಗೊಂಡೋಗಿ ತಿಂದವ್ರಿಗೆ ಬೇದಿಗೆ ಹಾಕ್ಬೇಕು ಅಂತ. ಅಯ್ಯೋ, ನಮ್ದು ಕಾಯಿಗೆ ತಗೊಂಡೋಗಿದೀವಲ್ಲಪ್ಪ, ನಮ್ದಕ್ಕೆ ಏನಾದ್ರೂ ಸಾಕಮ್ಮ ಹೇಳ್ದಂಗೆ ಬೇದಿಗೆ ಹಾಕ್ಬಿಡುತ್ತಾ? ಅರೇ ಹೆಂಗೆ ಮಾಡ್ಲಿ? ಇಲ್ಲ ಇಲ್ಲ, ಈ ಸಾಕಮ್ಮ ಏನು ಅವಳದು ಬೆಳೆದಿರೋ ಕಾಯಲ್ಲ, ಯಾರ್ದಕ್ಕೋ ಮೋಸಾಗೆ ಮಾಡಿ ಏನೇನೋ ಕಿತಾಪತಿ ಮಾಡಿ ತಂದಿರ್ತಾಳೆ. ಅವಳದು ಏನು ಕಾಯಿ ನಾವೇನು ಕಟ್ಕೊಂಡೋಗಿಲ್ಲ, ನಮ್ದಕ್ಕೆ ಏನು ಆಗಲ್ಲ. ಏನ್ ದುರ್ಗಮ್ಮ, ಯಾಕೆ ಸಾಕಮ್ಮ ಆತರ ಯಾರಿಗೋ ಶಾಪ ಹಾಕ್ತಾ ಇದ್ದಾಳೆ? ಬಾನು, ಇಲ್ಲೇನ ಕಾಯಿ ಬಿಟ್ಟಿಲ್ಲ ಅಂತವಳು ನೀನ್ ತಾಂಡಿದ್ಯಾ ಅಂತನ ನಾನು ಬೈಕಿ ಅಂತಾಳೆ. ನಾನ್ ಸರಿಯಾಗಿ ಮಕ್ಕುಗ್ದೆ ನೋಡು. ನಾನು ಅಲ್ಲೆಲ್ಲೋ ಹೊಲ್ತಕ್ಕೆ ಹೋಗಿದ್ದೆ ನಾಗಣ್ಣ ತೋಟಕ್ಕೆ, ಕಾಯಿ ಬಿದ್ದಿದ್ವು. ಅವಣ್ಣ ತಾಂಡೋಗಮ್ಮ ಇರ್ಲಿ ಅಂತನ ಕೊಡ್ತು, ಅದಕ್ಕೆ ತಾಂಬಂದೆ. ಕಾಯಿ ಒಬ್ಬಟ್ಟು ಮಾಡೋಣ ಅಂತ ನಾನು ಸಾಯಂಕಾಲಕ್ಕೆ ನಾನು ಸಸಿ ಬಂದಾಗ ಕಾಯಿ ಒಬ್ಬಟ್ಟು ಮಾಡ್ಸೋಣ ಒಣಕಾಯಿ ಅಂತ ನಾನು ಮಾತಾಡ್ಕೊಂಡ್ರೆ ನೀನೇ ತಂಡಿರೋದು ಅಂತಾನ ತಿಂದಿರೋರು ಬೇದಿ ಆಗ್ಬೇಕು, ಕಿತ್ಕೋಬೇಕು, 8-10 ಸರಿ ಬೇದಿ ಆಗ್ಬೇಕು ಅಂತ ಬೈಕೊಂಡು ಹೋಗ್ತಾಳ ಅವಳು. ನನಗೇನತ್ತೆ, ನಾನು ತಾನೇ ತಿಂದಿದ್ದೀನ. ಬಿಡು, ನನಗೆ ಯಾಕಾಗುತ್ತೆ, ತಿಂದಿರೋರ್ಗಾಗುತ್ತೆ. ಅಯ್ಯೋ, ಹೆಂಗೆ ಆಗಲ್ಲ ಅನ್ಸುತ್ತೆ ನಮ್ದಕ್ಕೆ. ಬಗ್ಗೆ 3 ಕಾಯಿ ಕೊಟ್ಟೆ, ನಮ್ದು 3 ಕಾಯಿ ತಗೊಂಡಿದೀವಿ. ಏನಪ್ಪ ಮಾಡ್ಲಿ? ಈ ಸಾಕಮ್ಮ ಹೇಳ್ದಂಗೆ ಏನೋ ಆಗದೆ ಇದ್ರೆ ಸಾಕಪ್ಪ. ಅಯ್ಯೋ ಭಗವಾನ್. ಆ ದುರ್ಗಿ ತಾಂಡಿಲ್ಲ ಅಂದ್ರೆ ನನಗೆ ಯಾಕೋ ಆ ಭಾನು ಭಾಗ್ಯಮ್ಮನ ಮೇಲೆ ಅನುಮಾನ. ಅವರಿಬ್ಬರೇ ಏನೋ ಮಾಡ್ಯವ್ರಿ. ಗುಂಡಜ್ಜಿ ಕೇಳ ನೀರು, ಇವಳೇನಂದ್ರು ನಿಜ ಹೇಳ್ತಾಳ ಅಂತ ಈ ಗುಂಡಿ. ಗುಂಡಜ್ಜಿ, ಗುಂಡಜ್ಜಿ, ಏನೇ ಸಕಮ್ಮ? ಏನ್ ಬೇಕಾಗಿತ್ತು? ಏನಿಲ್ಲ, ನಾನು ಕದ್ರಜ್ಜಿಯಲ್ಲಿ ಗುದ್ದಾಡ್ತಿದ್ವಲ್ಲ, ತಿಮ್ಮಜ್ಜಿ ಅಂತ ಎದುರಿಸಿಳ ಭಾಗ್ಯಮ್ಮ. ಅದಕ್ಕೆ ನಾನು ಕಾಯಿನೂ ತಗೊಂಡೋಗ್ಲಿಲ್ಲ. ತಿರುಗಿ ಮಂತಕ್ಕೆ ಹೋದಾಗ ಗೊತ್ತಾಯ್ತು ಕಾಯೆಲ್ಲ ಬಿಟ್ಟು ಬಂದೀನಿ ಅಂತ. ಈಗ ಹೋಗಿ ನೋಡಿದ್ರೆ ಕಾಯಿನೂ ಇಲ್ಲ, ಏನೂ ಇಲ್ಲ. ಆ ಭಾಗ್ಯಮ್ಮ ಬಾನು ಇಬ್ರು ಕೇಳಿದೆ, ನಮಗೂ ಗೊತ್ತಿಲ್ಲ ಅಂತಾರೆ. ಅಲ್ಲೇ ಮನೆ ಇತ್ತಲ್ಲ ದುರ್ಗಮ್ಮ, ಅವಳು ಕೇಳಿದ್ರೆ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನಾನು ಎಷ್ಟು ಕಷ್ಟಪಟ್ಟು ಆ ಕಾಯಿ ಇಸ್ಕೊಂಬಂದಿದ್ದೆ ಆ ಶಾರದಮ್ಮಂತಾಗೆ. ಈಗ ನೋಡಿದ್ರೆ ಆ ಕಾಯಿ ಅವಳು ಹೊತ್ಕೊಂಡೋದ್ಲು ಅಂತ ಗೊತ್ತಿಲ್ಲ. ನಿನ್ಗೇನೋ ಗೊತ್ತಾ ಯಾರು ತಗೊಂಡೋದ್ರು ಅಂತ, ಅಥವಾ ನೀನೇನೋ ತಂದಿದ್ಯಾ?
ಹೌದಾ, ನಿನ್ನ ಕಾಯಿದ್ವಾ ಅಲ್ಲಿ? ನನ್ನ ಕಾಯಿನೇ ನೋಡ್ಲಿಲ್ಲ ಕಣೆ, ನೀವಿಬ್ರು ಗುದ್ದಾಡ್ತಾ ಇದ್ರ. ಆವಾಗ ಬಿಡ್ರಿ ಬಿಡ್ರಿ ಅಂತಂದು ನೀವು ಬಿಡ್ಲಿಲ್ಲ. ಅದಕ್ಕೆ ಭಾಗ್ಯಮ್ಮ ನಾನೊಂದು ಐಡಿಯಾ ಮಾಡ್ತೀನಿ, ಇವಾಗ ಬಿಟ್ಟು ಓಡೋಗ್ತಾರೆ ಇಬ್ರು ಮಂತಕ್ಕೆ ಅಂತ ಅಂದ್ಲು. ಅದೇನು ಅಂತಂದೆ, ತಿಮ್ಮಜ್ಜಿ ಬಂತು ಅಂತ ಅಂದ್ಲು. ಹಾ, ಅದಕ್ಕೆ ನೀವು ತಕ್ಷಣ ಓಡೋದ್ರಿ. ಹಾ, ಅಂದ್ರೆ ತಿಮ್ಮಜ್ಜಿ ಬರ್ಲಿಲ್ವಾ ಅಲ್ಲಿಗೆ? ಇಲ್ಲ ಬರ್ಲಿಲ್ಲ, ನೀವಿಬ್ರು ಜಗಳ ಬಿಡ್ಲಿ ಅಂತ ಭಾಗ್ಯಮ್ಮನೆ ಹಂಗ ಸುಮ್ನೆ ತಮಾಷೆಗೆ ಹೇಳಿದ್ಲು. ನೀವಿಬ್ರು ನಿಜ ಅನ್ಕೊಂಡು ಓಡೋದ್ರಿ. ಹಾ, ಅಂದ್ರೆ ಭಾಗ್ಯ ಹೇಳಿದ್ದು ಸುಳ್ಳ? ಮತ್ತೆ ಅವಳು ಕೇಳಿದ್ರೆ ತಿಮ್ಮಜ್ಜಿ ನಿಜವಾಗ್ಲೂ ಬಂತು ಅಂದ್ಲು. ಐತೆ ಇರುವ ಭಾಗ್ಯಮ್ಮಗೆ. ಹಾ, ಮಾಡ್ತೀನಿ ಸರಿಯಾಗಿ. ನನ್ ತಗನೆ ಸುಳ್ಳು ಹೇಳ್ತಾಳೆ ಕಾಯಿ ಕದಿಯಕ್ಕೆ. ಹಾ, ಏಯ್ ನೀವಿಬ್ರು ಜಗಳ ಬಿಡ್ಲಿ ಅಂತ ಹಂಗ್ ಸುಳ್ಳು ಹೇಳಿರ್ಬೋದು ಅಷ್ಟೇನೆ. ಹಾ, ತಿಮ್ಮಜ್ಜಿ ಏನ್ ಬರ್ಲಿಲ್ಲ. ಮತ್ತೆ ಕಾಯಾದ್ರೂ ಇರ್ಬೇಕಿತ್ತು ತಾನೆ, ನೀನ್ ನೋಡ್ಲಿಲ್ವಾ? ಕಾಯಿ ತಗೊಳೋದ್ಲ ಭಾಗ್ಯಮ್ಮ? ಅಯ್ಯೋ, ಕಾಯಿ ಇದ್ದಿದ್ ನಾನು ನೋಡ್ಲೇ ಇಲ್ಲ ಕಣೆ ಅಲ್ಲಿ. ನೀವಿಬ್ರು ಓಡೋದ್ರ, ನಾನು ನಮ್ಮ ಮನೆ ಕಡೆಗೆ ಬಂದೆ. ಏನೋ ಅಂದಿಟ್ಟು ಅರ್ಜೆಂಟ್ ಕೆಲಸ ಇತ್ತ ಬಂದೆ. ನಾನು ಕಾಯಿನೂ ನೋಡ್ಲಿಲ್ಲ ನಾನು. ಭಾಗ್ಯಮ್ಮ ಬಾನು ಆಮೇಲೆ ಹೋದ್ರೇನು. ಅಲ್ಲಿ ಕಾಯಿ ಇದ್ವೋ ಬಿಟ್ಟು ನನಗೆ ಗೊತ್ತಿಲ್ಲಮ್ಮ. ಅವ್ರನ್ನೇ ಕೇಳೋದು ನೀನು. ನಿನ್ ಕಾಯಿ ವಿಚಾರ ನನಗೆ ಗೊತ್ತಿಲ್ಲ. ಇರು ಮಾಡ್ತೀನಿ ಆ ಭಾಗ್ಯಮ್ಮಗೆ ಸಿಗ್ಲಿ. ಹಾ, ಥೂ, ಕಾಯಿ ಕಳ್ಕೊಂಡಂಗಾಯ್ತು ಈಗ. ಅಯ್ಯೋ, ಅದೇನೋ ಹೇಳ್ತಾರಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಹಂಗಾಯ್ತು ಈ ಸಾಕಮ್ಮನ್ ಬಾಳ್ ಪಾಪ. ಅದೇನು ಸುಳ್ಳು ಹೇಳಿ ಅದೇನು ಮೋಡಿ ಮಾಡಿ ಕಾಯಿಸ್ಕೊಂಬಂದಿಲ್ಲ ಪುಕ್ಸಟ್ಟೆವ. ಅದು ಹೆಂಗಿಸ್ಕೊಂಬಂದಿದ್ಲು ಹಂಗೆ ಹೊಟ್ಟೋಗ್ಯವೆ. ಹಾಂ, ನಾನೇನು ಮಾಡೋಣ ಅದಕ್ಕೆ. ಹೋಗಿ ಎಮ್ಮಿಗೆ ಒಂದಿಟ ನೀರು ಬರೋಣ. ಇವಳೆಲ್ಗೋದ್ಲು, ಇವಳು ಕರಿಯಮ್ಮ. ಹಾಂ, ಅಯ್ಯೋ ಥು, ಕೈ ಬಂದಿತ್ತು ಬಾಯಿಗೆ ಬರ್ಲಿಲ್ವಲ್ಲಪ್ಪ. ಮನೆಯಾಳ ಭಾಗ್ಯಮ್ಮ ಸುಳ್ಳು ಹೇಳಿದ್ಲಾ? ಹಾ, ತಿಮ್ಮಜ್ಜಿ ಬಂತು ಅಂತನ. ನಾನು ನಿಜ ಅನ್ಕೊಂಡು ಹಿಂದಕ್ಕೆ ತಿರ್ಗಾದ್ರೂ ನೋಡಿದ್ರೆ ಗೊತ್ತಾಗ್ತಿತ್ತು ತಿಮ್ಮಜ್ಜಿನೂ ಬಂದಿಲ್ಲ ಏನೂ ಇಲ್ಲ ಅಂತನ. ನಿಧಾನಕ್ಕೆ ಕಾಯಿ ತಗೊಂಡೇ ಬರ್ಬೋದಾಗಿತ್ತು. ಏನು ಮಾಡೋದು? ಹೆಂಗಾದ್ರೂ ಮಾಡಿ ಇಲ್ಲ ಒಂದು 5-6 ಕಾಯಿನ ತರಲೇಬೇಕು ಎಲ್ಲಾದ್ರೂ. ಹ್ಞೂ, ಈ ಭಾನುಗೂ ಭಾಗ್ಯಮ್ಮಗೂ ಏನಾರ ಮಾಡಿ ಬಾಯಿ ಓಡಿಸ್ಬೇಕಲ್ಲ. ನೀರು ನೋಡ್ತೀನಿ. ಅತ್ತೆ ಅತ್ತೆ, ತಿರುಪತಿ ಇಲ್ಲೇ ಇದ್ದ? ಎಲ್ಗೋದ? ತಿರುಪತಿಗೆ ಹೋಗಿರ್ಬೇಕೇನ? ಹೋಗಿ ಹುಡುಕೊಂಬರೋಗಿ ಹೋಗಿ. ನನ್ನೇನು ಕೇಳ್ತೀಯ? ಹಾ, ಇವಳೊಬ್ಳು ಬಂದು ತಲೆ ತಿಂಬಕ್ಕೆ. ಹಾ, ನಾನೇ ಇವಾಗಿನ ಸುಮ್ಮನೆ ಬಂದು ಕೂತಿದ್ದೀನಿ. ಕೈ ಬಂದಿತ್ತು ಬಾಯಿ ಬರ್ಲಿಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ಕೊಂಡು ಇವಳೊಬ್ಳು ಬಂದು ತಿರುಪತಿ ನೋಡ್ದ ಅಂತಾನ. ಹಾ, ಯಾಕತ್ತೆ ಏನಾಯ್ತು? ಯಾಕೆ ಹಿಂಗೆ ಕುಂತಿದ್ಯಾ ಸಪ್ಪಗೆ? ಹಾ, ಏನು ಆಕಾಶನೇ ತಲೆ ಮೇಲೆ ಹೊತ್ಕೊಂಡು ಇರೋ ಥರ ಕುಂತಿದ್ಯಲ್ಲ, ಏನಾಯ್ತು? ಏನು ಮಾಡಿರು? ಯಾರಾದ್ರೂ ನಿನ್ಗೇನ ಅಂದ್ರ ಅಥವಾ ಯಾತನ ಕೇಳಿದಕ್ಕೆ ಕೊಡ್ಲಿಲ್ವೋ? ಹಾಂ, ಅಲ್ಲ ಕಣೆ ಗಂಗಿ, ನಾನು ಆ ಶಾರದಾ ಮುಂತಾಗೆ ಒಂದು 5-6 ಕಾಯಿ ಅವನ ಐದನಲ್ಲ ಅವ್ನು ಪೆಂಗ ಅವನ್ನ ಹಿಡ್ಕೊಟ್ಟಿದ್ಕೆ ನೀನೇ ತಗೊಂಡೋಗಕ್ಕಾಗಮ್ಮ. ಹೆಂಗೂ ನಿಮ್ಮ ಮನೆ ಕಾಯಿಲ್ಲ ಅಂತೀಯ. ಕಳ್ಳನ ಹಿಡ್ಕೊಟ್ಟಿದ್ಕೆ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ನಾ ಕೊಟ್ಲು. ಆದರೆ ಅಕ್ಕದ್ರಜ್ಜಿ ಜೊತೆ ಜಗಳ ಮಾಡ್ಕೊಂಡು ಕಾಯಿ ಅಲ್ಲೇ ಬಿಟ್ಟು ಬಂದೆ. ಅದು ಯಾವಾಗ ಹೊತ್ಕೊಂಡೋದ್ಲೋ ಏನು ಸುಡ್ಗಾಡು. ಅದಕ್ಕೆ ಬೇಜಾರಾಗ್ತಿದೆ ಕಣೆ ಗಂಗಿ. ಹಾಂ, ಅಯ್ಯೋ ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಹೋಗಿದ್ದೋಯ್ತು, ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಏನು ಬರಂಗಿಲ್ಲ. ಆ ಹುಡುಗ ಎಲ್ಲ ಹೋಗವನೇ, ಹೋಗಿ ಕರ್ಕೊಬರೋಕೆ ಎಲ್ಲಿ ಹೋಗ್ಯವನೆ ಅಂತ ಗುಡಿಯಕ್ಕೆ ಪಡಿಯಕ್ಕೆ ಹೋಗ್ಯವನೇನು ಆ ಹುಡುಗರ ಜೊತೆಗೆ. ಹಾಂ, ಹೋಗು ನೀನೇ ಕರ್ಕೊಬರೋದು. ನನಗೆಲ್ಲಿಗೆ ಹೋಗೋಕ್ಕೂ ಮನಸ್ಸೇ ಇಲ್ಲ. ಹಾಂ, ನಾನು ಅಡುಗೆ ಮಾಡ್ಬೇಕತ್ತೆ. ತಿರ್ಗಿ ಅಯ್ಯಪ್ಪ ಬರುತ್ತೆ, ಏಟತ್ತಾದ್ರೂ ಅಡುಗೆ ಮಾಡಿಲ್ವೇ? ನಾನು ಉಂಡು ಕುರಿತಕ್ಕೆ ಹೋಗ್ಬೇಕು ಅಂತಾನೆ. ನಾನು ಹೋಗಿ ಅಡುಗೆ ಮಾಡಬೇಕು. ನೀನು ಅಡುಗೆ ಮಾಡ್ತೀಯೇನು? ಮಾಡೋಗಿ ಸುಮ್ಮನೆ ನನ್ನ ತಲೆ ತಿನ್ಬೇಡ. ಹುಡುಗಿ ಎಲ್ಗೂ ಹೋಗಿರಲ್ಲ, ಇಲ್ಲೇ ದೇವಸ್ಥಾನದಾಗ ಎಲ್ಲ ಇರ್ತಾನೆ, ಆಡ್ತಾನೆ ಬತ್ತಾನೆ. ಹಾಂ, ಅದು ಯಾವಳು ಹೊತ್ಕೊಂಡು ಹೋದ್ಲು ಅಂತ ಗೊತ್ತಾಗಬೇಕು. ಅವ್ರನ್ನೇನು ಇಲ್ಲ. ಏನು ಮಾಡ್ತೀನಿ ಅಂತನ ನೋಡ್ತಾ ಇರ್ರಿ. ನನ್ನ ಕಾಯಿ ಹೊತ್ಕೊಂಡೋಗಿ ತಿಂದಿರೋರಿಗೆ ಬೇರೆ ಕಿತ್ಕೋಬೇಕು. 6 ಗಂಟೆ ಎದ್ದಾಳಕ್ಕಾಗಬಾರ್ದು. ಹಾಸಿಗೆ ಬಿಟ್ಟು ಮ್ಯಾಕೆ ಎದ್ದಾಡಬಾರ್ದು. ತಿಪ್ಪಿಗೂ ಮನೆಗೂ ಓಡಾಡಿ ಸುಸ್ತಾಗಬೇಕು. ಹಾಂ, ಅಲ್ಲೌಡೇರು ಮನೆಯಾಳ ಮುಂಡೇರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.